ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ ಏನು ಅಂತ ಅಂದ್ಬಿಟ್ಟು. ಇದು ಇನ್ನೊಂದು ಬಿಗ್ ಅಪ್ಡೇಟ್ ಇವಾಗ ಸಿಗ್ತಾ ಇರತಕ್ಕಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಇದು ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮೇ 31 ಮೇ 30ಕ್ಕೆ ಬರುತ್ತೇನೆ ಭಾರತಕ್ಕೆ. ಈ ಮಾಹಿತಿಯನ್ನ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪ್ರಜ್ವಲ್ ಕೊಟ್ಟಿರ್ತಕ್ಕಂತಹ ಉತ್ತರ. ಕೇಂದ್ರ ವಿದೇಶಾಂಗ ಇಲಾಖೆಯವರು ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರು. 10 ದಿನಗಳ ಒಳಗಾಗಿ ಉತ್ತರಿಸಬೇಕು ಅಂತನ್ಬಿಟ್ಟು ಅದಕ್ಕೆ ಮೇಲ್ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. 31 ಭಾರತಕ್ಕೆ ನಾನು ಹಿಂತಿರುಗುತ್ತೇನೆ ಅಂತಕ್ಕಂಥ ಲೆಕ್ಕಾಚಾರ. ಬಟ್ ಇದು ಕೇವಲ ಶೋಕಾಸ್ ನೋಟಿಸ್ಗೆ ಕೊಟ್ಟಿರ್ತಕ್ಕಂತಹ ಉತ್ತರ. ಆದರೆ ಅವರು ಬಂದು ಮಧ್ಯರಾತ್ರಿ 12:30ಕ್ಕೆ ಅರೈವಲ್ ಆಗೋದು ಇದೆಲ್ಲ ಲೆಕ್ಕ ತಗೊಂಡ್ರೆ ಅದು 31 ಲೆಕ್ಕಕ್ಕೆ ಬರುತ್ತೆ. ನಿನ್ನೆ ಅವ್ರು ಹೇಳಿರೋ ಪ್ರಕಾರ 31 ಲೆಕ್ಕಕ್ಕೆ ಬರುತ್ತೆ. ಬಟ್ ಅವರು ಹೆಚ್ಚು ಕಡಿಮೆ ಲ್ಯಾಂಡ್ ಆಗೋ ಟೈಮ್ 12 ಗಂಟೆ ಒಳಗಡೆ ಇದ್ದರೆ ಮಧ್ಯರಾತ್ರಿ ಅದು 30 ಲೆಕ್ಕಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಮೇ 30ರಂದೇ ಭಾರತಕ್ಕೆ ನಾನು ಹಿಂತಿರುಗುತ್ತೇನೆ ಅಂತ ವಿದೇಶಾಂಗ ಇಲಾಖೆಯ ಶೋಕಾಸ್ ನೋಟಿಸ್ಗೆ ಪ್ರಜ್ವಲ್ ಕೊಟ್ಟಿರ್ತಕ್ಕಂಥ ಉತ್ತರ. ಅದು ಕೂಡ ಇಮೇಲ್ ಮುಖಾಂತರ ಮಾಹಿತಿಯನ್ನು ರವಾನಿಸಿದ್ದಾರೆ ಪ್ರಜ್ವಲ್. ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಮೊದಲನೇದಾಗಿ ವಿದೇಶಾಂಗ ಇಲಾಖೆಯ ಶೋಕಾಸ್ ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಉತ್ತರ ಏನು? ಆಮೇಲೆ 30ರಂದೇ ಬರ್ತೀನಿ ಅಂದ್ರೆ ಯಾವ ತರ ಲೆಕ್ಕಾಚಾರ ಅದು? ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪಾಸ್ಪೋರ್ಟ್ ರದ್ದತಿಗೆ ಈಗಾಗಲೇ ವಿದೇಶಾಂಗ ಸಚಿವಾಲಯ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಜೊತೆಗೆ ಅವರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಅಂದ್ರೆ 10 ದಿನಗಳ ಕಾಲಾವಕಾಶವನ್ನು ಕೊಟ್ಟಿತ್ತು. ಅದಕ್ಕೆ ಉತ್ತರವನ್ನು ಕೊಡಬೇಕು. ಯಾಕಂದ್ರೆ SIT ಅಧಿಕಾರಿಗಳು ನಿಮ್ಮ ವಿರುದ್ಧ ಇಂತಿಷ್ಟು ಪ್ರಕರಣಗಳಿದೆ ಮತ್ತು ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ, ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದಕ್ಕೆ ಯಾವ ರೀತಿಯ ಸಮಜಾಯಿಷಿಯನ್ನ ಕೊಡ್ತೀರಿ ಅಂತೇಳಿ ಒಂದು ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು. ನೆನ್ನೆ ವಿಡಿಯೋ ರಿಲೀಸ್ ಆದ ಬಳಿಕ ಇಮೇಲ್ ನ ಮೂಲಕ ಒಂದು ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ಏನಂದ್ರೆ, ನಾನು ಮೇ 30ನೇ ತಾರೀಕಿಗೆ ಭಾರತಕ್ಕೆ ಹಿಂದಿರುಗುವಂತ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀನಿ. ಜೊತೆಗೆ ನೀವು ಕೊಟ್ಟಂತ ಉತ್ತರ ಏನಂದ್ರೆ, ಶೋಕಾಸ್ ನೋಟಿಸ್ ಏನಿತ್ತು, ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ನೀವು ಪಾಸ್ಪೋರ್ಟ್ ಅನ್ನು ರದ್ದತಿ ಮಾಡುವಂತ ಅವಶ್ಯಕತೆಗಳಿರಲ್ಲ. ನಾನು ಮೇ 30ಗೆ ಭಾರತಕ್ಕೆ ಬರ್ತೀನಿ, 31ಕ್ಕೆ SIT ವಿಚಾರಣೆಗೆ ಹಾಜರಾಗ್ತಾ ಇದ್ದೀನಿ ಅಂತೇಳಿ ಕೂಡ ಮಾಹಿತಿಯನ್ನ ರವಾನೆಯನ್ನ ಮಾಡ್ಕೊಂಡಿರುವಂಥದ್ದು. ಈ ಮೂಲಕ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಏನಿತ್ತು, ಪ್ರಕ್ರಿಯೆಗೆ ತಾತ್ಕಾಲಿಕವಾಗಿ ತಡೆ ಬೀಳ್ತಾ ಇದೆ. ತಡೆ ಬೀಳ್ತಾ ಇರೋ ಹಿನ್ನೆಲೆಯಲ್ಲಿ ಬಹುತೇಕ ಮೇ 30ನೇ ತಾರೀಕು ಅವರು ಬಂದ್ರೆ 31ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರೆ. ಆ ಸಂದರ್ಭದಲ್ಲಿ ಆ ಮಾಹಿತಿಗಳೇನಿತ್ತು ಅಂದ್ರೆ, ವಿದೇಶಾಂಗ ಸಚಿವಾಲಯ ಕೇಳ್ಕೊಂಡಂತ ಬೇರೆ ಬೇರೆ ಮಾಹಿತಿಗಳೇನಿತ್ತು, ಬೇರೆ ಬೇರೆ ಮಾಹಿತಿಗಳಿಗೆ ಯಾವುದಕ್ಕೂ ಕೂಡ ಅವರು ರಿಪ್ಲೈನ ಮಾಡಿಲ್ಲ. ಕೇವಲ ಅವರು ಭಾರತಕ್ಕೆ ಹಿಂತಿರುಗೋ ಬಗ್ಗೆ ಮಾತ್ರ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಈ ಬಗ್ಗೆ MEA ಯಾವ ರೀತಿಯೆಲ್ಲ ಸ್ಪಷ್ಟನೆಯನ್ನು ಕೊಡುತ್ತೆ? ಯಾಕೆಂದ್ರೆ 10 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ಕಾಲಾವಕಾಶವನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಆರೋಪವನ್ನು ಹೊತ್ತಿದಂಥ ಪ್ರಜ್ವಲ್ ರೇವಣ್ಣ ಸ್ಪಷ್ಟನೆ ಕೊಟ್ಟ ಹಿನ್ನೆಲೆಯಲ್ಲಿ MEA ಇದನ್ನ ಯಾವ ರೀತಿಯಲ್ಲಿ ಸ್ವೀಕಾರ ಮಾಡುತ್ತೆ ಮತ್ತು ಅದಕ್ಕೆ ಯಾವ ರೀತಿಯ ಸ್ಪಷ್ಟನೆಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇವಾಗ ವಿದೇಶಾಂಗ ಇಲಾಖೆಗೆ ಕೊಟ್ಟಿರುವ ಉತ್ತರದಲ್ಲಿ ಪ್ರಜ್ವಲ್ ಹೇಳಿರೋದು 30ಕ್ಕೆ ನಾನು ಭಾರತಕ್ಕೆ ವಾಪಸ್ ಬರ್ತೀನಿ ಅಂತ. ಯಾಕೆಂದರೆ 10 ದಿನಗಳ ಕಾಲಾವಕಾಶ ಕೊಟ್ಟಿತ್ತು ಕೇಂದ್ರ ವಿದೇಶಾಂಗ ಇಲಾಖೆ. ಯಾಕೆ ಅಂತಂದರೆ 10 ದಿನದಲ್ಲಿ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡದಿದ್ದಲ್ಲಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡ್ತೀವಿ ಅಂತ.